ಹೆಣ್ಣು ಮಕ್ಕಳೇ ಎಚ್ಚರ ಕಟ್ಟೆಚ್ಚರ. ನಮ್ಮ ಸುತ್ತಮುತ್ತವೇ ಇರ್ತಾರೆ ದುರುಳರು, ನಮಗೆ ಗೊತ್ತೇ ಆಗೋದಿಲ್ಲ. ಬಿಹಾರದ ಯುವತಿಯನ್ನ ಅಪಹರಿಸಿ ಅತ್ಯಾಚಾರ ಮಾಡಲಾಗಿದೆ. ಯುವತಿಯರೇ ಎಚ್ಚರ ವಹಿಸಿ, ಕಟ್ಟೆಚ್ಚರ ವಹಿಸಿ. ರೈಲ್ವೆ ಸ್ಟೇಷನ್ ನಿಂದ ಅಣ್ಣನ ಜೊತೆ ಹೋಗುತ್ತಿದ್ದಂತಹ ತಂಗಿ ಪಾಪ ಅಣ್ಣನ ಮೇಲೆ ಅಟ್ಯಾಕ್, ಯುವತಿಯನ್ನ ಕಿಡ್ನಾಪ್ ಮಾಡಿದ್ರು ಆ ಒಂದು ದುರುಳರ ಗ್ಯಾಂಗು. ಘಟನೆ ಸಂಬಂಧ ಇಬ್ಬರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ನಮ್ಮ ಸುತ್ತಮುತ್ತ ಸಾಕಷ್ಟು ಕಾಮುಕರು, ಸಾಕಷ್ಟು ದುರುಳರು ಇರ್ತಾರೆ. ಚಲಿಸೋ ಬಸ್ಸಿನಲ್ಲೂ ಸ್ತ್ರೀ ಪೀಡನೆ, ವಿದ್ಯಾ ಕೇಂದ್ರಗಳಲ್ಲೂ ಸ್ತ್ರೀ ಪೀಡನೆ, ಬಸ್ ನಿಲ್ದಾಣದಲ್ಲೂ ಸ್ತ್ರೀ ಪೀಡನೆ, ಎಲ್ಲೆಲ್ಲೂ ಸ್ತ್ರೀ ಪೀಡನೆ. ಅಣ್ಣನ ಜೊತೆ ಪಾಪ ತಂಗಿ ಹೋಗ್ತಾ ಇದ್ಲಂತೆ. ಮೊದಲು ಅಣ್ಣನಿಗೆ ಅಟ್ಯಾಕ್ ಮಾಡಿದ್ದಾರೆ. ಅದಾದ ನಂತರ ಅಣ್ಣ ಕೆಳಗೆ ಬಿದ್ದ ನಂತರ ತಂಗಿಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ. ಹೀಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸೋದಾದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲೂ ಕಾಮುಕರ ಅಟ್ಟಹಾಸ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. KR ಪುರಂ ರೈಲ್ವೆ ನಿಲ್ದಾಣದ ಬಳಿ ನಡೆದಿರತಕ್ಕಂತಹ ಘಟನೆ. ಕೇರಳದ ಎರ್ನಾಕುಲಂನಿಂದ ಬಂದಿದ್ದಂತಹ ಯುವತಿ ಪಾಪ ದೊಡ್ಡಮ್ಮನ ಮಗ ಹೇಳಿದಂತೆ KR ಪುರಂನಲ್ಲಿ ಇಳಿದಿದ್ಲು, ವೇಟಿಂಗ್ ನಲ್ಲಿದ್ಲು. ಬಳಿಕ ಇಬ್ಬರು ಮಹದೇವಪುರ ಕಡೆ ಊಟಕ್ಕೆಂದು ಹೋಗುತ್ತಿದ್ರು. ಇದ್ದಕ್ಕಿದ್ದ ಹಾಗೆ ಬೈಕಿಗೆ ಅಡ್ಡ ಬಂದ ಇಬ್ಬರು ಅಪರಿಚಿತರು ಅಣ್ಣನಿಗೆ ಹಿಗ್ಗಾಮುಗ್ಗ ಥಳಿಸಿ ತಂಗಿಯನ್ನ ಕಿಡ್ನ್ಯಾಪ್ ಮಾಡಲಾಗಿದೆ. ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದು ರೇಪ್ ಮಾಡಲಾಗಿದೆ. ಯುವತಿಯ ಕಿರುಚಾಟ ಕೇಳಿ ಸಹಾಯಕ್ಕೆ ಬಂದ ಸ್ಥಳೀಯರು ಅಷ್ಟೊತ್ತಿಗದಾಗಲೇ ಕಾಮುಕರು ಜೊಲ್ಲೊರೆಸ್ಕೊಂಡು ಎದ್ದು ನಿಂತ್ಕೊಂಡಿದ್ರು. ಸಿಕ್ಕಿಬಿದ್ದ ಓರ್ವ ಅತ್ಯಾಚಾರಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕೇಸು ದಾಖಲಾಗಲಿ. ಆಸಿಫ್ ಎಂಬಾತ ಸೇರಿ ಇಬ್ಬರನ್ನ ಬಂಧನ ಮಾಡಿರುವಂತಹ ಪೊಲೀಸರು. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಕಾನೂನು ಏನ್ ಶಿಕ್ಷೆ ಕೊಡುತ್ತೆ ಹೇಳಿ? ಒಂದೋ ಜೈಲು, ಒಂದಷ್ಟು ದಿನ ಕಳೆದ ಮೇಲೆ ಬೇಲು, ಅದು ಇಲ್ಲ ಅಂದ್ರೆ ಪೇರೋಲು, ಬಳಿಕ ಜಾಮೀನಿನ ಮೇರೆಗೆ ಹೊರಗೆ ಬರ್ತಾನೆ. ನಾವೇ ತಗೊಂಡೋಗಿ ಜೈಲಲ್ಲಿಡ್ತೀವಿ, ನಮ್ಮದೇ ಟ್ಯಾಕ್ಸ್ ಹಣದಿಂದ ಪೌಷ್ಟಿಕಾಂಶ ಆಹಾರವನ್ನ ಅವನು ಹೊಟ್ಟೆಗೆ ಇಳಿಸ್ತೀವಿ. ಮುಂದೊಮ್ಮೆ ಹೊರಗೆ ಬಂದು ಮತ್ತೊಂದು ಹೆಣ್ಣು ಮಗಳನ್ನ ರೇಪ್ ಮಾಡೋಷ್ಟು ದಷ್ಟಪುಷ್ಟವಾಗಿ ಅವನು ಬರ್ತಾನೆ. ಜೈಲಲ್ಲೇನೋ ಬ್ರಿಟಿಷರು ಶಿಕ್ಷೆ ಕೊಟ್ಟಂಗ ಕೊಡ್ತಾ ಇದ್ದೀವಿ. ರೇಪ್ ಮಾಡಿದವನಿಗೂ ಅದೇ ಶಿಕ್ಷೆ, ತಂತಿ ಬೇಲಿ ಕದ್ದವನಿಗೂ ಅದೇ ಶಿಕ್ಷೆ, ಪಕ್ಕದ ಮನೆ ಕೋಳಿ ಕತ್ಕೊಂಡು ಹೋದವನಿಗೂ ಅದೇ ಶಿಕ್ಷೆ. ಜೈಲಲ್ಲೊಂದಷ್ಟು ದಿನ ಕೂರಿಸಲಾಗುತ್ತೆ, ಒಳ್ಳೊಳ್ಳೆ ಆಹಾರವನ್ನು ಕೊಡಲಾಗುತ್ತೆ. 7-8 ವರ್ಷ ಕಳೆದು ಮತ್ತೆ ಬರ್ತಾನೆ, ಮತ್ತೆ ರೇಪ್ ಮಾಡ್ತಾನೆ, ಮತ್ತೆ ಒಳಗೆ ಹೋಗ್ತಾನೆ. ಹೆಣ್ಣು ಮಕ್ಕಳನ್ನ ಪೀಡಿಸುವಂತಹ ಕಾಮಾಂಧರಿಗೆ ತಕ್ಕದಾದ ಶಿಕ್ಷೆಯಾಗಬೇಕು. ಕಠಿಣ ಶಿಕ್ಷೆ ಜಾರಿಯಾಗುವವರೆಗೂ ಕೂಡ ಕಾಮುಕರಿಗೆ ಭಯ ಹುಟ್ಟೋದಿಲ್ಲ. ಕಾಮ ರೋಗಿಗಳಿಗೆ ಭಯ ಹುಟ್ಟಬೇಕು ಅಂದರೆ ಭಾರತೀಯ BNS ಸೆಕ್ಷನ್ನಲ್ಲಿರ್ತಕ್ಕಂಥ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ದೊಡ್ಡಮ್ಮನ ಮಗ ಹೇಳಿದಂತೆ KR ಪುರಂನಲ್ಲಿ ಇಳಿದಿದ್ಲು ಪಾಪ. ಊಟಕ್ಕಂತ ಹೋಗ್ತಿರ್ಬೇಕಾದ್ರೆ ಅಣ್ಣನ ಜೊತೆ ಇದ್ಲಂತೆ. ಸೊ ತಡೆದು ನಿಲ್ಲಿಸಿ ಅಣ್ಣನಿಗೆ ಹೊಡೆದು ಯುವತಿಯನ್ನು ಎಳಕೊಂಡು ಹೋಗಿದ್ದಾರೆ. ಅತ್ಯಾಚಾರಿಗಳ ಪೈಕಿ ಒಬ್ಬ ಸಿಕ್ಕಿಕೊಂಡಿದ್ದಾನೆ. ಈಗ ಪೊಲೀಸರ ವಶದಲ್ಲಿರುವಂತಹದ್ದು. ಉಳಿದವರ ಶೋಧಕ್ಕಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯಲ್ಲಿದ್ದಾರೆ.